ನೋಡ್ರಿ ರಾತ್ರಿ ಅನ್ನ ಉಳ್ದಿರ್ತೈತಿ. ನಾವು ಎಷ್ಟು ಕರೆಕ್ಟ್ ಪ್ರಮಾಣ ಒಳಗೆ ಮಾಡಿದ್ರೂ ಒಂದು ಸ್ವಲ್ಪ ಆದರೂ ರೈಸ ಉಳ್ದಿರ್ತೈತಲ್ಲ, ಅದ ರೈಸ್ದಿಂದ ನಾವು ಸಿಂಪಲ್ಲಾಗಿ ಯಾವುದೇ ರೀತಿ ಸಾಸ್ ಅದು ಆ್ಯಡ್ ಮಾಡೋದಿಲ್ಲ. ಫ್ರೈಡ್ ರೈಸನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಶೇರ್ ಮಾಡತ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಯಾವುದೇ ವಿಡಿಯೋ ಮಾಡೋದು ಅದ್ರ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ನೀವನ ನಮ್ಮ ವಿಡಿಯೋನ ನೋಡ್ಬಹುದು ರೀ. ಮತ್ತು ವಿಡಿಯೋ ನೋಡಿ ಕುಂಡ್ರಬೇಡ್ರಿ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಈ ವಿಡಿಯೋನ ನೋಡ್ಕೊಂಬರೂ ಬರ್ರಿ. ನೋಡ್ತಿರ್ಬೋದು, ಒಂದು ಕಡಾಗಿನ ಇಟ್ಕೊಂಡೇನ್ರಿ. ನಾನು ಕಡಾಗಿನ ಕಾಯಕ್ಕೆ ಇಟ್ಟಿದ್ನಿ, ಕಾದೈತಿ. ಇದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡೇನ್ರಿ. ಇದಕ್ಕೆ ನೋಡ್ರಿ ನಾನು ಈ ರೀತಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನ್ರಿ. ನೋಡ್ರಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಜಿಂಜರ್ ಅಂದರೆ ಶುಂಠಿನ, ಹಸಿ ಶುಂಠಿನೂ ಸಣ್ಣದಾಗಿ ಜಜ್ಜಿನ ಹಾಕ್ಕೊಂಡೇನಿ ರೀ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರಿಜ್ ಒಳಗೆ, ಅದನ್ನು ಹಾಕೋಕ್ಕಿಂತ ಈ ರೀತಿ ಹಾಕ್ರಿ. ಅಂದರೆ ಫ್ರೈಡ್ ರೈಸ್ಗೆ ಈ ರೀತಿ ಅವಾಗ ರೆಡಿ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತೆ ರೀ. ಇದಕ್ಕನ ರುಚಿಗೆ ಅನುಗುಣವಾಗಿ ಹಸಿ ಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ. ಒಂದು ಸ್ವಲ್ಪನ ಕರಿಬೇವನ್ನ ಹಾಕೋರಿ. ಇದೆಲ್ಲ ಹಾಕೊಂಡ ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು ರೀ. ಹಸಿ ಸ್ಮೆಲ್ಲೆಲ್ಲ ಹೋಗೋದನ್ನು ಫ್ರೈ ಮಾಡಿರಿ ಶುಂಠಿ ಬೆಳ್ಳುಳ್ಳಿದ. ನೋಡಿರಿ ಇದಕ್ಕನ ನಾನು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡೀನಿ ರೀ. ಇದೆಲ್ಲನೂ ಹಾಕ್ಕೊಂಡು ಉಳ್ಳಾಗಡ್ಡಿ ಫ್ರೈ ಆಗುತ್ತಾನ ಇದನ್ನು ಕಂಟಿನ್ಯೂ ಆಗಿ ಕೈ ಬಿಡಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡ್ರಿ ನಾನು ಒಂದು ಗಜರಿಕಾಯಿ ಅಂತಾರಲ್ಲ, ಆ ಗಜರಿಕಾಯಿನ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ನೀವು ಯಾವ ಶೇಪಿಗಾದರೂ ಕಟ್ ಮಾಡ್ಕೋಬಹುದು ರೀ. ಗಜರಿಕಾಯಿ ಎಷ್ಟು ತೊಗೊಂಡಿಲ್ಲ ಅಷ್ಟನ್ನು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಮತ್ತು ಇಲ್ಲಿ ಕ್ಯಾಬೇಜ್ ಮೇನ್ ಇರೋದು. ಕ್ಯಾಬೇಜನ್ನು ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಕ್ಯಾಬೇಜ್ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ತಿಳುನ ಕಟ್ ಮಾಡ್ಕೋರಿ. ರುಚಿ ತಕ್ಕಷ್ಟು ಉಪ್ಪನ್ನು ಇವಾಗ ಆ್ಯಡ್ ಮಾಡತ್ತೀನಿ ರೀ. ಆಲ್ರೆಡಿ ರೈಸ್ ಮಾಡುವಾಗ ಒಂದು ಸ್ವಲ್ಪ ನಾವು ಉಪ್ಪು ಹಾಕಿ ಇರ್ತೀವಿ. ಇನ್ನೊಂದು ಸ್ವಲ್ಪ ಉಪ್ಪು ಇದಕ್ಕೆ ಹಾಕೋಬೇಕಲ್ಲ, ಅದನ್ನು ಇವಾಗ ಹಾಕತ್ತೀನಿ ರೀ. ಇವಾಗ ಹಾಕೋದ್ರಿಂದ ನಾವೇನು ಈ ವೆಜಿಟೇಬಲ್ ತೊಗೊಂಡಿರ್ತೀವಲ್ರಿ ಅದೆಲ್ಲ ಫ್ರೈ ಆಗ್ತೈತ್ರಿ. ನೋಡಿರಿ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಟ್ಟಿದ್ನಿ. ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ ಈ ರೀತಿ ಫ್ರೈ ಆದರೆ ಸಾಕು. ಕ್ಯಾರೆಟನ್ನು ನೋಡಿ ಈ ರೀತಿ ಕಟ್ ಮಾಡಿ ತೋರ್ಸತ್ತೀನಿ. ಕಟ್ ಆಗೈತಿ ಅಲ್ರಿ, ಈ ರೀತಿ ಆಗುತ್ತಾ ನಾನು ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇದಕ್ಕೆ ಇವಾಗ ಗರಂ ಮಸಾಲಾನ 1 ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೇಕ್ರಿ. ಅದ ಪ್ರಮಾಣಲೇನ 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೋಬೇಕ್ರಿ. ಇವೆರಡೂ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಚಾಟ್ ಮಸಾಲಾನ ಮರಿಲಕ್ಕ ಹೋಗ್ಬೇಡ್ರಿ. ಚಾಟ್ ಮಸಾಲಾನು 1 ಟೀ ಸ್ಪೂನ್ ಆಗಷ್ಟು ಹಾಕೋಬೇಕ್ರಿ. ಇದೆಲ್ಲನೂ 1 ಗ್ಲಾಸ್ ಅಂದರೆ ನೀರು ಕುಡಿ ಗ್ಲಾಸ್ ಇರ್ತಾವಲ್ಲ, ಆ ಗ್ಲಾಸ್ 1 ಗ್ಲಾಸ್ ಅಕ್ಕಿಗೆ ನಾನು ಇದನ್ನು ಮಾಡಿ ತೋರ್ಸತ್ತೀನಿ ರೀ. ನೋಡ್ತಿರ್ಬೋದು, ಇವಾಗ ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ರೈಸ್ ಇರ್ತೈತಲ್ಲ, ಅಥವಾ ರಾತ್ರಿ ಮಾಡಿ ಉಳ್ದಿರೋ ರೈಸ್ ಇರ್ತೈತಲ್ರಿ, ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಹಾಕೊಂಡು ಸ್ಪ್ರಿಂಗ್ ಆನಿಯನ್ ಅಂದರೆ ಈ ತಪ್ಪಲು ಉಳ್ಳಾಗಡ್ಡಿ ಅಂತ ಸಿಗ್ತೈತಲ್ರಿ, ಅದನ್ನು ಒಂದು ಸ್ವಲ್ಪ ಇದಕ್ಕೆ ಲಾಸ್ಟಿಗೆ ಹಾಕೋಬೇಕ್ರಿ. ಇದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಹಾಕೊಳ್ಳಬೇಕತ್ತೇನು ಇಲ್ಲ, ನಮ್ಮ ಮನ್ಯಾಗ ತಂದಿದ್ದು ಇತ್ತು ಹಾಗಾಗಿ ಹಾಕೊಳತ್ತೀನಿ. ಅದೊಂದು ಹಾಕಿರೋ ಒಂದು ಚಲೋ ಟೇಸ್ಟ್ ಬರ್ತೈತ್ರಿ. ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು 1 ಮಿನಿಟ್ವರೆಗೂ ಇದನ್ನು ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮ್ಯಾಲೆ ಮುಚ್ಚಿಟ್ಟಿದ್ನಿ. ನೋಡ್ತಿರ್ಬೋದು ಇವಾಗ ಕರೆಕ್ಟಾಗಿ ಫ್ರೈ ಆಗೈತಿ. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡೋದನ್ನು ಮರಿಲಕ್ಕ ಹೋಗಬೇಡ್ರಿ. ನೋಡ್ರಲ್ರಿ, ಯಾವುದೇ ರೀತಿ ಸಾಸನ್ನು ಬೆಳೆಸಿಲ್ಲ, ಏನನ್ನೂ ಹಾಕಲ್ಲ. ನಾನು ಈ ರೀತಿ ಆರೋಗ್ಯಕರವಾದ ಮನ್ಯಾಗನ ಸಿಂಪಲ್ ಆಗಿರುವಂತಹ ಈ ಫ್ರೈಡ್ ರೈಸ್ ಅಂದರೆ ವೆಜಿಟೇಬಲ್ ಫ್ರೈಡ್ ರೈಸ್ ಆದರೂ ಅನ್ಕೋಬಹುದು ರೀ ಇದನ್ನು. ಅಥವಾ ರಾತ್ರಿ ಉಳಿದಿರೋ ಅನ್ನದಿಂದ ಒಗ್ಗರಣೆಯನ್ನು ಮಾಡೀವಿ ಅಂತನೂ ಅನ್ಕೋಬಹುದು ರೀ. ಏನಾದರೂ ಅನ್ಕೊಂತೀನಿ ರೀ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತೈತಿ ರೀ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.